ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಮಿಥುನ ರಾಶಿ ಮಾರ್ಚ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮ. ನಿಮಗೆ ಮಿಥುನ ರಾಶಿಯವರಿಗೆ ರಾಜಯೋಗ ಆರಂಭ ಆಗುತ್ತೆ ಮಾರ್ಚ್ 2024. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಗಾಗಲೇ ಗುರುಬಲ ಇದೆ. ಅದ್ರ ಜೊತೆಗೆ ಚತುರ್ಗ್ರಹಗಳು ಯೋಗವನ್ನು ಕೊಡ್ತಾ ಇದ್ದಾರೆ. 4 ಗ್ರಹಗಳು ಗೋಚಾರದಲ್ಲಿ ಶುಭಫಲಗಳನ್ನ ಕೊಡ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ರಾಜಯೋಗ ಆರಂಭ. ಅದಕ್ಕೆ ಮಿಥುನ ರಾಶಿ ಜಾತಕರು ಯಾರ್ಯಾರಿದ್ದೀರಿ? ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರ. ನೀವೆಲ್ಲ ಮಿಥುನ ರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ. ಹಾಗಾದರೆ ಮಿಥುನ ರಾಶಿಯವರಿಗೆ ನೋಡಿ, 7ನೇ ತಾರೀಕು ಮಾರ್ಚ್ 2024ರಿಂದ ನಿಮ್ಮ ಅದೃಷ್ಟ ಬದಲಾವಣೆ ಆಗುತ್ತೆ. 7ನೇ ತಾರೀಕು ಶುಕ್ರ ಭಾಗ್ಯಸ್ಥಾನಕ್ಕೆ ರಾಶಿ ಪರಿವರ್ತನೆ, ಅಂದರೆ ಮಕರ ರಾಶಿಯಿಂದ ಕುಂಭ ರಾಶಿಗೆ. 7ನೇ ತಾರೀಕು ಮಾರ್ಚ್ 2024 ಬುಧ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ನಿಮಗೆ ಅದೃಷ್ಟ ಅನ್ನೋದು 7ನೇ ತಾರೀಕು ಮಾರ್ಚಿಂದ ಆರಂಭ ಆಗುತ್ತೆ. ಯಾಕೆಂದರೆ ನಿಮ್ಮ ಭಾಗ್ಯ ಅದೃಷ್ಟ ಅನ್ನೋದು ಭಾಗ್ಯದ ಬಾಗಿಲು ಓಪನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು ರಾಜಯೋಗ, ಅಖಂಡ ದೈವ ಭಕ್ತಿ. ದೇವ್ರನ್ನ ಪ್ರತ್ಯಕ್ಷ ಮಾಡಬೇಕು ಅಂದ್ರೂ ನೀವು ಪ್ರಯತ್ನ ಪಟ್ಟರೆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ತಾಯಿಯ ಅನುಗ್ರಹ ಆಗುವಂತಹ ಸಮಯ ಅನ್ನೋದು ನಿಮಗೆ ಆರಂಭ ಆಗೇ ಬಿಡ್ತು. ಯಾಕಂದರೆ 7ನೇ ತಾರೀಕು ಮಾರ್ಚ್ 2024 ಶುಕ್ರ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗಿದ ತಕ್ಷಣ ಅದೃಷ್ಟ, ಧರ್ಮಕ್ಷೇತ್ರಗಳ ದರ್ಶನ, ಆಮೇಲೆ ಪೂರ್ವ ಪುಣ್ಯ ಸ್ಥಾನ ಅನ್ನೋದು ನಿಮಗೆ ಓಪನ್ ಆಯಿತು. ಯಾಕೆಂದರೆ 9ನೇ ಮನೆ ಅಂದರೆ ಭಾಗ್ಯ ಭಾವ, ನಿಮಗೆ ಲಕ್ ಕೊಡುವಂತಹ ಮನೆ. ಹೈಯರ್ ಎಜುಕೇಷನ್ ಯಾರ್ಯಾರು ಮಾಡ್ತಾ ಇದ್ದೀರಿ, ಹೈಯರ್ ಲರ್ನಿಂಗ್ಸು, ಎಲ್ಲೆಲ್ಲಿ ಫಾರಿನಲ್ಲಿ ನೀವು PhD ಮಾಡ್ತಾ ಇರ್ಬೋದು, ಅಥವಾ ಡಾಕ್ಟರ್ ಓದ್ತಾ ಇರ್ಬೋದು, ಬೇರೆ ಕಡೆ ವಿದೇಶದಲ್ಲಿ ಏನೇ ಓದ್ತಾ ಇದ್ರೆ ನಿಮಗೆ ಸಫಲತೆ ಅನ್ನೋದಾಗುತ್ತೆ. ವಿದೇಶ ಪ್ರಯಾಣಗಳನ್ನು ಮಾಡ್ತೀರಿ. ಇಂಡಿಯಾ ಅಂದರೆ ವಿದೇಶಕ್ಕೆ ಹೋಗ್ತೀರಾ, ವಿದೇಶದಿಂದ ಇಂಡಿಯಾಗಳಿಗೆ ಬರುವಂಥ ಯೋಗ ಉಂಟಾಗುತ್ತೆ. ಧಾರ್ಮಿಕ ಕ್ಷೇತ್ರಗಳಲ್ಲಿ ತುಂಬ ಅಭಿವೃದ್ಧಿ, ಫಿಲಾಸಫಿ ಅಥವಾ ಧಾರ್ಮಿಕ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು, ಅಥವಾ ನಿಮ್ಮ ಮನೆಯ ಯಾವ ಸಂಪ್ರದಾಯ ಇರುತ್ತೋ ಅದನ್ನು ನೀವು ಫಾಲೋ ಮಾಡುವಂಥದ್ದು, ಗುರುಗಳ ಆಶೀರ್ವಾದ ನಿಮಗೆ ಮಿಥುನ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಟ್ರಾವೆಲ್ ತುಂಬ ಮಾಡ್ತೀರಾ, ದೇವಸ್ಥಾನಗಳ ದರ್ಶನವನ್ನು ಮಾಡುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ದಾನ ಧರ್ಮಗಳನ್ನು ಮಾಡುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಮಿಥುನ ರಾಶಿಯವರಿಗೆ ಶುಕ್ರ ಇವೆಲ್ಲ ಫಲಗಳನ್ನು ಕೊಡ್ತಾನೆ. ನೀವು ದಾನ ಧರ್ಮಗಳಿಗೆ ಖರ್ಚು ಮಾಡಿದ್ದು ಎಲ್ಲೂ ಹೋಗಲ್ಲ, ವಾಪಸ್ಸು ನಿಮಗೇ ಅದು ರಿಟರ್ನ್ ಆಗಿ ಮಲ್ಟಿಪಲ್ ಆಗಿ ನಿಮಗೆ ವಾಪಸ್ ಸಿಗುವಂತಹ ಸಾಧ್ಯತೆಗಳು ಇದೆ. ಆದರೆ ಕುಜ ಕೂಡ ಅಲ್ಲೇ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತಂದೆಗೆ ಸ್ವಲ್ಪ ಕಷ್ಟ ಇರುತ್ತೆ, ಧನ ಇರುತ್ತೆ, ಆದರೆ ಒಂದಲ್ಲ ಒಂದು ತಂದೆಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಮಿಥುನ ರಾಶಿ ಜಾತಕರಿಗೆ. ಶುಕ್ರ ನೋಡಿ ಪಂಚಮಾಧಿಪತಿ, ವ್ಯಯಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ. ನಿಮ್ಗೆ ಯಾರಿಂದ ಭಾಗ್ಯ ಬರುತ್ತೆ? ಮಕ್ಕಳಿಂದನೂ ಕೂಡ ಭಾಗ್ಯ. ಕೆಲವು ತಂದೆ ತಾಯಿ ಮಕ್ಕಳು ಎಲ್ಲ ಒಟ್ಟಿಗೆ ಕುಟುಂಬದಲ್ಲಿ ಇರ್ತಾರೆ, ಮಕ್ಕಳಿಂದ ನಿಮಗೆ ಅದೃಷ್ಟ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಲ್ಲ ಮಕ್ಕಳು ಫಾರಿನ್ ಇದ್ದಾರೆ ಅಂದರೆ ಅಲ್ಲಿಂದ ನಿಮಗೆ ಫಂಡ್ ಹಣವನ್ನು ಕಳಿಸಿದಾಗ, ಅಥವಾ ಮಕ್ಕಳು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದ್ದಾಗ ಅದರಿಂದನೂ ಕೂಡ ನಿಮಗೆ ಸಂತೋಷ ಅನ್ನೋದು ಸಿಗುತ್ತೆ. ನೀವು ಯಾರು ಪ್ರಿಯತಮೆ ಅಂತ ಪ್ರೀತಿ ಮಾಡ್ತಾ ಇದ್ದೀರಾ ಅವರಿಂದ ಕೂಡ ಧನ ಲಾಭ ಆಗುತ್ತೆ. ಇನ್ನು ಕೆಲವರು ಗ್ಯಾಮ್ಲಿಂಗ್ ಅಂದರೆ ಮ್ಯಾಚ್ ಫಿಕ್ಸಿಂಗ್, ಕ್ಯಾಸಿನೋ ಅಥವಾ ಮೊಬೈಲ್ಗಳಲ್ಲಿ ಆಟ, ಆಮೇಲೆ ಶೇರಲ್ಲಿ ಟ್ರೇಡಿಂಗ್ ಮಾಡುವಂಥದ್ದು ಪ್ರತಿದಿನ, ಈ ಥರ ಮಾಡೋರ್ಗೂ ಕೂಡ ಧನ ಲಾಭ ಆಗುತ್ತೆ. ಯಾಕಂದರೆ ಪಂಚಮ ಭಾವ ಅಂದರೆ ಅಕ್ಯುಮುಲೇಟೆಡ್ ಕರ್ಮ. ನಿಮ್ಮ ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗಿದೆ, ವ್ಯಯಸ್ಥಾನನೂ ಕೂಡ ಆಕ್ಟಿವೇಟ್ ಆಗಿದೆ. ಹಣವನ್ನು ಕಳ್ಕೊಳ್ಳದಲ್ಲೇ ಹುಷಾರಾಗಿ ನೀವು ದೈವ ಭಕ್ತಿಯಿಂದ ಹಣ ಸಂಪಾದನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನಿಮಗೆ ಹಣ ಬರುವ ಸಾಧ್ಯತೆಗಳು ಕೂಡ ಇದೆ. ಯಾವುದಕ್ಕೋಸ್ಕರ ಹಣ ನಿಮ್ಮದು ಖರ್ಚಾಗುತ್ತೆ? ನಿಮ್ಮ ಸುಖ ಸಮೃದ್ಧಿ, ನಾನು ಸಂತೋಷ ಇರಕ್ತಾನೆ ನಾನು ದುಡಿತೀನಿ, ನಾನು ದೇವ್ರನ್ನ ನೋಡಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು ಅಂದಾಗ ನೀವು ಹಣವನ್ನು ಸ್ಪಿರಿಚುಯಾಲಿಟಿಗೆ ಖರ್ಚು ಮಾಡ್ತೀರಿ. ಆಮೇಲೆ ಗುಪ್ತ ಶತ್ರುಗಳಿಂದನೇ ನಿಮಗೆ ಧನಲಾಭ ಆಗುವ ಸಾಧ್ಯತೆ ಇದೆ. ಯಾರ್ಯಾರು ಫಾರಿನ್ ರೆಸಿಡೆನ್ಸಿ NRIಗಳಿದ್ದೀರಿ,
ಅಂದರೆ ಇಂಡಿಯನ್ಸೇ ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗಿದ್ದೀರಿ, ನಿಮಗೆ ಕೂಡ ಧನಲಾಭ ಅತಿ ಹೆಚ್ಚಾಗುತ್ತೆ. ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಬೆಳಿತೀರಾ. ಯಾರಾದರೂ ಸೆರೆವಾಸ, ಜೈಲು ಕೇಸ್ಗಳಾಗಿದ್ದರೆ ಅದರಿಂದ ಕೂಡ ಹೊರಗಡೆ ಬರುವಂತಹ ಯೋಗ ಮಿಥುನ ರಾಶಿ 2024 ಮಾರ್ಚ್ ತಿಂಗಳಲ್ಲಿ ರಾಜಯೋಗ ಅನ್ನೋದು ಮಿಥುನ ರಾಶಿಯವರಿಗೆ ಉಂಟಾಗ್ತಿದೆ. ಈಗ ಗೊತ್ತಾಯ್ತಾ, ಚತುರ್ಗ್ರಹ ಅಂದಾಗ ಗುರು ಲಾಭ ಸ್ಥಾನದಲ್ಲಿ ಇದ್ದಾನೆ, ನಿಮಗೆ ಗುರುಬಲ ಇದೆ. ಗುರುವಿನಂತೆಯೇ ಅತ್ಯಂತ ಶುಭ ಫಲ ಕೊಡುವಂತಹ ಗ್ರಹ ಶುಕ್ರನ ಬಲನೂ ಇದೆ. ನೋಡಿ, 2 ಗ್ರಹಗಳ ಬಲ ಆಯ್ತಾ. ಗುರು ಲಾಭ ಸ್ಥಾನದಲ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ತಾನೆ. ಗುರು ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ. ಉದ್ಯೋಗ ಕ್ಷೇತ್ರದಲ್ಲಂತೂ ಒಳ್ಳೆ ಪೋಸ್ಟ್ ಪೊಸಿಷನ್ ನಿಮಗೆ ಗುರು ಮಹಾದಶ ನಡೀತಾ ಇದ್ರೆ ಕೊಟ್ಬಿಡ್ತಾನೆ. ಶುಕ್ರ ಮಹಾದಶ ನಡೀತಾ ಇದ್ರು ಅಂತೂ ಇನ್ನೂ ತುಂಬಾ ಲಕ್ಸುರಿ ಲೈಫ್ ಅನ್ನ ನೀವು ನಡೆಸ್ತೀರಿ ಮಿಥುನ ರಾಶಿಯವರು. ಮಂಗಳ ಕೂಡ 9ನೇ ಮನೆಗೆ ಸಂಚಾರ ಆಗ್ಬಿಡ್ತಾನೆ 15ನೇ ತಾರೀಕು ಜುಲೈ 2024. ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಗ್ಬೋದು. ಅದಕ್ಕೆ ತಂದೆಯ ಆರೋಗ್ಯದ ಕಡೆ ತಂದೆಗೆ ಹೇಳಿ, ನಿಮ್ಮ ತಂದೆಗೆ ಆರೋಗ್ಯದ ಕಡೆ ಗಮನವನ್ನ ಹರಿಸೋದಿಕ್ಕೆ. ಇನ್ನು ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದ್ದೀರಿ, ಸ್ವಲ್ಪ ನಿಮಗೆ ಬೇಜಾರಾಗ್ಬೋದು. ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು ನಿಮಗೆ ಸಿಗುವಂಥದ್ದು, ಸರಿಯಾಗಿ ಪ್ರಮೋಷನ್ನು, ನಿಮಗೆ ಬೇಕಾದಂಥ ಸ್ಥಳಗಳಲ್ಲಿ ವರ್ಗಾವಣೆ ಆಗದೆ ಇರೋದ್ರಿಂದ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಕೂಡ ಅನುಭವಿಸುವಂತಹ ಸಾಧ್ಯತೆಗಳಿದೆ. ಸ್ಪೋರ್ಟ್ಸ್ ಪರ್ಸನ್ಸ್ ಆಗಿರ್ಬೋದು, ಡಾಕ್ಟರ್ಗಳಲ್ಲಿ ಸರ್ಜನ್ಗಳಾಗಿರ್ಬೋದು, ಡಿಫೆನ್ಸಲ್ಲಿ ಅಂದರೆ ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ಪೊಲೀಸ್ ಆಫೀಸರ್ಸ್, ಇವರೆಲ್ಲರಿಗೂ ಕೂಡ ಸ್ವಲ್ಪ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಈಗ ಎಲೆಕ್ಷನ್ ಟೈಮು, ನಿಮಗೆಲ್ಲ ಆಗುತ್ತೆ ಅಥವಾ ನೀವು ಅಂದ್ಕೊಂಡಿರೋ ಜಾಗಕ್ಕೆ ನಿಮಗೆ ಪೋಸ್ಟ್ ಸಿಗದೇ ಇದ್ದಾಗ ತೊಂದರೆಗಳಾಗ್ಬೋದು. ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಕೂಡ ನೀವು ಮಿಥುನ ರಾಶಿಯವರು ಮಾಡ್ಕೋಬಹುದು. ಇನ್ನು ಸೂರ್ಯ ನೋಡಿ, 14ನೇ ತಾರೀಕು ಮಾರ್ಚ್ 2024 ಕುಂಭರಾಶಿಯಿಂದ ಮೀನರಾಶಿಗೆ ಸೂರ್ಯ ಕೂಡ ರಾಶಿ ಪರಿವರ್ತನೆ. ನಿಮ್ಮ ರಾಶಿಗೆ ತೃತೀಯಾಧಿಪತಿ ದಶಮ ಸ್ಥಾನದಲ್ಲಿ ಸೂರ್ಯ ಸಂಚಾರ ಆಗೋದ್ರಿಂದ ನೀವು ರಾಜ ಆಗಲೇಬೇಕು. ಯಾವುದೇ ಪಕ್ಷದಲ್ಲಿರಲಿ ನಿಮಗೆ ಒಳ್ಳೆ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ. ಮತ್ತೆ ನೀವೀಗ ಎಲೆಕ್ಷನ್ಗೆ MP ಎಲೆಕ್ಷನ್ಗೆ ಸೀಟು ನಿಮಗೆ ಸಿಕ್ಬಿಟ್ರೆ ಸಾಕು, ನೀವು ಲೋಕಸಭಾ ಎಲೆಕ್ಷನ್ ಗೆದ್ದೇ ಗೆಲ್ತೀರಾ. ಅದಕ್ಕೆ ಈಗ ಪ್ರಯತ್ನ ಮಾಡಿದ್ರೆ 14ನೇ ತಾರೀಕು ಮೇಲೆ ಖಂಡಿತವಾಗ್ಲೂ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ. ಆದರೆ ರಾಹು ಕೂಡ ಅಲ್ಲೇ ಇರೋದ್ರಿಂದ ಯಾವುದೇ ಕೇಸ್ಗಳಲ್ಲಿ ಸೇರ್ಕೋಬಾರ್ದು. ನಿಮ್ಮದು ಕೈ ಕ್ಲೀನಾಗಿರ್ಬೇಕು. ಇಲ್ಲಾಂದ್ರೆ ED, CBI ಇವೆಲ್ಲ ಯಾವುದೇ ಕೇಸ್ಗಳಲ್ಲಿ ಸೇರ್ಕೊಳ್ಳದೆ ಇರೋ ಥರ ನಿಮ್ಮನ್ನ ನೀವು ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಜನಪ್ರಿಯತೆ ಹೆಚ್ಚಾಗತ್ತೆ. ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 7ನೇ ತಾರೀಕು ಮಾರ್ಚ್ 2024 ಬುಧ ಕೂಡ ಮೀನರಾಶಿಗೆ ಸಂಚಾರ. 14ನೇ ತಾರೀಕು ಮಾರ್ಚ್ 2024 ಸೂರ್ಯ ಕೂಡ ಮೀನರಾಶಿಗೆ ಸಂಚಾರ. ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ, ನೀವು ಫೇಮಸ್ ವ್ಯಕ್ತಿಗಳಾಗ್ತೀರಿ. ಆಮೇಲೆ ನೀವು ರಾಜಕಾರಣದಲ್ಲಿದ್ದರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಬೆಳಿತೀರಾ. ನಿಮ್ಮ ವರಿಷ್ಠರನ್ನ ನೀವು ಕೇಳಿದ ತಕ್ಷಣನೇ ನಿಮ್ಮ ಕ್ಷೇತ್ರಕ್ಕೆ ನೀವೇ ಕರೆಕ್ಟ್ ಪರ್ಸನ್ ಅಂತೇಳಿ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳಿದೆ. ಯಾರ್ಯಾರು ಅಡ್ಮಿನಿಸ್ಟ್ರೇಷನ್, ಯಾವುದೇ ಕಂಪನಿಗಳಾಗಿರ್ಬೋದು, ಸ್ಕೂಲ್ಗಳಲ್ಲಿ ಒಳ್ಳೆ ಪೋಸ್ಟ್ ಪೊಸಿಷನ್ ಸಿಗುತ್ತೆ. ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗ್ತೀರಾ, ಒಳ್ಳೆ ಪೊಲಿಟಿಷಿಯನ್ಸ್ ಆಗ್ತೀರಾ, ಹೆಸರುವಾಸಿ ಆಗ್ತೀರಾ. ನಿಮ್ಮ ಬ್ರೈಟ್ನೆಸ್ 4 ದಿಕ್ಕುಗಳಲ್ಲಿ ಹರಡುತ್ತೆ. ನಿಮಗೆ ಪವರ್ ಅನ್ನೋದು ಬರುವ ಸಾಧ್ಯತೆಗಳಿದೆ. MP ಎಲೆಕ್ಷನಲ್ಲಿ ಗೆದ್ದು ಮಿನಿಸ್ಟರ್ ಆಗುವಂತಹ ಯೋಗ ಮಿಥುನ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅದಕ್ಕೆ ಮಾರ್ಚ್ ತಿಂಗಳಿಂದ ನಿಮಗೆ ಟೈಮ್ ಚೆನ್ನಾಗಾಗ್ತಾ ಇದೆ. ನೀವೇನೇನು ಬೇಕೋ ಒಳ್ಳೆ ಟೈಮ್ ಬಂದಾಗ ಎಲ್ಲ ಮಾಡ್ಕೊಳ್ಳಿ. ಕೆಲವರಿಗೆ ಜಾತಕದಲ್ಲಿ ಶಾಪಗಳಿದ್ದಾಗ ಯಾವುದೇ ಒಳ್ಳೆದ ಬಂದಾಗ್ಲೂ ಕೂಡ, ಸಮಯ ಬಂದಾಗ್ಲೂ ಅದನ್ನು ಉಪಯೋಗಿಸ್ಕೊಳ್ಳದೆ, ಸಮಯ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲ ಬೇಕು ಅಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಿ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದನೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ, ಜಯ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು 4ನೇ ಮನೆ ಅಧಿಪತಿ ಬುಧ, ನಿಮ್ಮ ರಾಶ್ಯಾಧಿಪತಿ ಬುಧ ದಶಮ ಭಾವದಲ್ಲಿ ಇದ್ದಾಗ ಯಾರ್ಯಾರು ಮ್ಯಾನೇಜರ್ ಪೋಸ್ಟ್ಗಳಲ್ಲಿದ್ದೀರಿ, ಅಕೌಂಟೆಂಟ್ಗಳಿದ್ದೀರಿ, ನಿಮಗೆ ಬಹಳ ಉತ್ತಮವಾದಂತಹ ಕಾಲ. ಯಾವ್ದಾದ್ರು ಬುಧ ನೀಚನಾದ್ರೂ ಪರವಾಗಿಲ್ಲ, ದಶಮ ಭಾವದಲ್ಲಿ ಗೋಚಾರದಲ್ಲಿ ಬುಧ ಸಂಚಾರ ಆಗ್ಬೇಕಾದ್ರೆ ನೀವು ಯಾವ್ದಾದ್ರು ಪುಸ್ತಕವನ್ನು ಪಬ್ಲಿಷ್ ಮಾಡ್ಬೇಕಾದ್ರೆ ಮಾಡ್ಬೋದು. ಒಳ್ಳೆ ಕಾಮಿಡಿ ಆಕ್ಟರ್ಗಳಿಗೂ ಒಳ್ಳೆ ಲಾಭ, ಲಾಯರ್ಗಳಿಗೂ ಕೂಡ ಒಳ್ಳೆ ಲಾಭ. ನೀವು ಪಂಚಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆ ಇಂದನೂ ಕೂಡ ನಿಮ್ಮ ಭಾಗ್ಯ ಅನ್ನೋದು
ಅನುಕೂಲ ಆಗುತ್ತೆ. ಡರ್ಮಿಟಾಲಜಿ ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ವಿದೇಶದಲ್ಲಿ ಇದ್ರೂ ಕೂಡ ಅಲ್ಲೆಲ್ಲ ಒಳ್ಳೆ ಧನಲಾಭವನ್ನ ಮಾಡುವಂತಹ ಯೋಗ. ಯಾಕೆಂದ್ರೆ ಈಗ ಸೂರ್ಯ ಮೀನರಾಶಿಯಲ್ಲಿ ಮೇಷರಾಶಿಯಲ್ಲಿ ಉಚ್ಚ ಕ್ಷೇತ್ರಕ್ಕೆ ಹೋಗಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾನೆ. ನೀವು ಏನೇ ಆಗ್ಲಿ ಈಗ ಪ್ರಯತ್ನ ಪಟ್ಬಿಟ್ರೆ ಸರ್ಕಾರದಲ್ಲಿ ನಿಮಗೆ ಒಳ್ಳೆ ಸ್ಥಾನ ಮಾನಗಳು ಸಿಗುತ್ತೆ. ಯಾರೇ ಆಗ್ಲಿ, IAS ಆಫೀಸರ್ಸ್ ಇರ್ಬೋದು, ನೀವು IPS ಆಫೀಸರ್ಸ್ ಇರ್ಬೋದು, ಅಥವಾ KS ಎಕ್ಸಾಮ್ಸ್ಗಳು ನೀವು ಬರೆದು ಪಾಸ್ ಆಗಿರ್ಬೋದು. ನಿಮ್ಗೆ ಯಾವ ಪೊಸಿಷನ್ ಬೇಕೋ, ಪೋಸ್ಟ್ ಬೇಕೋ ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಅವೆಲ್ಲನೂ ಕೂಡ ಪ್ರಾಪ್ತಿಯಾಗುವಂತಹ ಸಮಯ ಅನ್ನೋದು ಕಂಡು ಬರ್ತಾ ಇದೆ. ಈಗ ಕುಜ ಒಬ್ಬ ಮಾತ್ರ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಇದ್ರೆ, ಇನ್ನ ಶುಕ್ರನ ಬಲ, ಗುರು ಬಲ, ಬುಧ ಬಲ, ರವಿ ಬಲ, ಚತುರ್ಗ್ರಹಗಳು ಕೂಡ ಶುಭ ಫಲಗಳನ್ನ ಮಿಥುನ ರಾಶಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ನಿಮ್ಮ ಜಾತಕ ಏನಾದ್ರು ಪರ್ಸ್ನಲ್ ಆಗಿ ತೋರಿಸ್ಬೇಕಾದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡ್ಬೋದು. ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಟೈಮು. ಒಳ್ಳೆ ಮಾರ್ಕ್ಸ್ ತಗೊಂಡು ನೀವು ಪಾಸ್ ಆಗ್ತೀರಾ. ಗುರು ಬಲನೂ ಇದೆ, ಬುಧ ಕೂಡ ನೀಚನಾದರೂ ಕೂಡ ಒಳ್ಳೆ ಫಲವನ್ನ ಕೊಡ್ತಾ ಇದ್ದಾನೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಇನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂಥವ್ರು ಇಬ್ಬರದು ಪತಿ ಪತ್ನಿ ಇಬ್ಬರ ಜಾತಕವನ್ನ ತೋರಿಸಿ ನೀವು ಪರಿಹಾರಗಳನ್ನ ಮಾಡ್ಕೋಬಹುದು. ಈಗ ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಸಮಯ ಬಹಳ ಉತ್ತಮವಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ. ಆವಾಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ, ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗುತ್ತೆ. ಧನ್ಯವಾದಗಳು.